ಮಾಡಿಲ್ಲ. ಈಗ ನೋಡಿ, ಭಾರತ ಸರ್ಕಾರ ಒಂದು ಸೆನ್ಸಸ್ ಅನ್ನು ಮಾಡಲಿಕ್ಕೆ ಯಾವ ರೀತಿ ಮನೆಗಳನ್ನು ಸರ್ವೆಗಳನ್ನು ಮಾಡ್ಕೊಳ್ಳುವಂಥದ್ದು, ಮನೆಗಳು ಎಷ್ಟಿದೆ ಸಂಖ್ಯೆ ಮತ್ತು ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದು, ಒಂದು ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡ್ಕೊಳ್ಳೋದು, ವ್ಯವಸ್ಥಿತವಾಗಿ ಮಾಡುವಂಥದ್ದು, ಡೇಟಾ, ಯಾಕೆಂದರೆ ಡೇಟಾ ಅನಲೈಸ್ ಆಗಬೇಕು, ಸರಿಯಾದ ಸ್ಪಷ್ಟತೆ ಕೊಡಬೇಕೆಂದ್ರೆ ಜನರ ಭಾವನೆಗಳ ಜೊತೆ ಆಟ ಆಡೋದಲ್ಲ. ಇದೇನೇ ಮಾಡಲು ಕ್ರಮಬದ್ಧವಾಗಿ ಆಗಿರಬೇಕು. ಯಾವುದು ಕ್ರಮಬದ್ಧವಾಗಿ ಮಾಡದೆ ತಮ್ಮ ರಾಜಕೀಯ ದುರುದ್ದೇಶದಲ್ಲಿ ಅವರು ಈ ಸೆನ್ಸಸ್ನ ಅವ್ರು ಮಾಡೋ ಅಧಿಕಾರವೂ ಇರಲಿಲ್ಲ. ಸೋಷಿಯಲ್ ಅಂಡ್ ಎಕನಾಮಿಕ್ ಸರ್ವೆ ಮಾಡಲಿಕ್ಕೆ ಅಧಿಕಾರ ಇದೆ, ಆದರೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಯಾವುದೇ ಕಾರಣದಲ್ಲೂ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ. ಆದರೂ ಈ ಕಾಂಗ್ರೆಸ್ ಸರ್ಕಾರ ಬರೀ ರಾಜಕೀಯ ದುರುದ್ದೇಶದಿಂದ ಸಮಾಜ ಹೊಡೆಯುವಂತ ಕೆಲಸವನ್ನ ಅವರು ಏನು ಮಾಡಲ್ಲ. ಇವತ್ತೇನು ಹೇಳಿದ್ರಲ್ಲ ಝೀರೋ ಅಂತ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಾರ ಒಂದು ಗ್ಯಾರಂಟಿಗಳನ್ನು ಹೇಳೋದು ಬಿಟ್ರೆ ಅದನ್ನು ಕಾಲಕ್ಕೆ ಏನು ಕೆಲಸ ಮಾಡದಂತ ಈ ಝೀರೋ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಏನಾಗಿದೆ ಅದು ನಮ್ಮ ರಾಜ್ಯ ಸರ್ಕಾರ. ಮತ್ತು ಜಾತಿ ಗಣತಿಯನ್ನ ಅವರ ಮಾಡಲಿಕ್ಕೆ ಅಧಿಕಾರ ಇಲ್ಲ, ಅದು ಸಹ ಮಾಡಿದ್ರು. ಇವತ್ತು ಅದನ್ನ ರಿವೈಸ್ ಮಾಡಿದ್ದಾರೆ. ಅದನ್ನು ರಿವೈಸ್ ಮಾಡಿ ಮತ್ತೊಮ್ಮೆ ಮಾಡ್ತೀವಿ ಅಂತ ರಿವೈಸ್ ಮಾಡಿ ನಿರ್ಧಾರವನ್ನು ತಗೊಂಡಿರೋದು. ಆದರೆ ಅವರಿಗೆ ಮತ್ತೆ ರಿವೈಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಾರತ ಸರ್ಕಾರನೇ ಇವತ್ತು ವ್ಯವಸ್ಥಿತವಾಗಿ 20,000 ಸಾಧಾರಣ ಒಂದು 20,000 ಕೋಟಿಯಷ್ಟು ಹಣವನ್ನ ಇದಕ್ಕೆ ಮೀಸಲಾಗಿ ಖರ್ಚು ಮಾಡುವಂಥದ್ದಾಗುತ್ತೆ. ಮತ್ತೆಲ್ಲ ವ್ಯವಸ್ಥಿತವಾಗಿ ಆಗುತ್ತೆ. ಎಲ್ಲ ಜಾತಿ ಗಣತಿಯನ್ನ, ಜನಗಣತಿ, ಜಾತಿ ಗಣತಿ ಎಲ್ಲ ಅಂಕಿಅಂಶಗಳನ್ನು ಮಾಡಿ ಕೊಡುವಂಥದ್ದಾಗುತ್ತೆ. ಸಾರ್ವಜನಿಕ ವಲಯದಲ್ಲಿ ಇರ್ತದೆ. ಯಾವ ರೀತಿ ಬೇಕಾದ್ರೂ ಈ ರಾಜ್ಯ ಸರ್ಕಾರ ಬಳಕೆಯನ್ನು ಮಾಡಲಿ ಅಂತ ನಾನು ತಿಳಿಸ್ತೀನಿ.